ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಇದಕ್ಕೆ ಒಂದು ಕತೆ ಹೇಳ್ತೀನಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಒಂದು ಕಾಲದಲ್ಲಿ ಒಮ್ಮೆ ರಾಜನಿಗೆ ವಿವಾಹವಾದ 10 ವರ್ಷಗಳ ನಂತರ ಮಹಾರಾಣಿ ಗರ್ಭಿಣಿಯಾದ ಕಾರಣ ದೇವರಲ್ಲಿ ಪ್ರಾರ್ಥಿಸಿ ರಾಜನು ಮಂತ್ರಿಯನ್ನು ಕರೆಸಿ ಆ ಸಿಹಿ ಸುದ್ದಿಯನ್ನು ಹೇಳಿ ರಾಜ್ಯದ ಎಲ್ಲ ಪ್ರಜೆಗಳಿಗೆ ವಿಶೇಷ ಭೋಜನ ವ್ಯವಸ್ಥೆಯನ್ನು ದೇವಸ್ಥಾನದಲ್ಲಿ ಮಾಡುವುದಾಗಿ ಆದೇಶ ನೀಡಿದನು. ನಂತರ ಆ ಭೋಜನ ಮಾಡಿಸಿದ ದಿನ ರಾಜ್ಯದ ಎಲ್ಲ ಜನಗಳು ಆಗಮಿಸಿದರು. ಆ ಭೋಜನ ತಯಾರು ಮಾಡುವ ಸಮಯದಲ್ಲೇ ಒಂದು ಹದ್ದು ಹಾವನ್ನು ಬೇಟೆಯಾಡಿ ಆಕಾಶದ ಮೇಲೆ ತೆಗೆದುಕೊಂಡು ಹೋಗುತ್ತಾ ಇರುತ್ತದೆ. ಆಗ ಆ ವಿಷದ ಹನಿಯು ಸ್ವಲ್ಪ ಪ್ರಮಾಣದಲ್ಲಿ ಭೋಜನದ ಮೇಲೆ ಬಿದ್ದ ಕಾರಣ ಭೋಜನದಲ್ಲಿ ಬೆರೆತು ಹೋಗುತ್ತದೆ. ಆಗ ಅಲ್ಲಿ ಊಟ ಮಾಡಿದ ಜನಗಳೆಲ್ಲ ಸತ್ತು ಹೋಗುತ್ತಾರೆ. ಹೀಗೆ ಇಷ್ಟೊಂದು ಜನಗಳು ಸಾಯುವ ಕಾರಣ ಚಿತ್ರಗುಪ್ತರು ದೇವರ ಬಳಿ ಕೇಳುತ್ತಾರೆ, ಸ್ವಾಮಿ, ಈ ರಾಜ ಅವನ ಸಿಹಿ ಸುದ್ದಿಯನ್ನು ದೇವರ ಬಳಿ ಪ್ರಾರ್ಥಿಸಿ ಆ ರಾಜ್ಯದ ಎಲ್ಲ ಜನಗಳಿಗೆ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಆಕಸ್ಮಿಕವಾಗಿ ಅದೇ ಭೋಜನದ ತಯಾರು ಮಾಡುವ ವೇಳೆಯಲ್ಲಿ ಹದ್ದು ಹಾವನ್ನು ಬೇಟೆಯಾಡಿದೆ. ಇದರಲ್ಲಿ ಆ ರಾಜನ ತಪ್ಪಿಲ್ಲ. ಅವನ ಸಿಹಿ ಸುದ್ದಿ ಹೀಗೆ ಹಂಚಿಕೊಂಡ ಮತ್ತು ಆ ಹದ್ದಿನ ತಪ್ಪೂ ಸಹ ಇಲ್ಲ. ಏಕೆಂದರೆ ಆ ಹದ್ದು ತನ್ನ ಆಹಾರವನ್ನು ಬೇಟೆಯಾಡಿಯೇ ಬದುಕಬೇಕು. ಹಾಗಾದರೆ ಈ ಸಮಯದಲ್ಲಿ ಅಷ್ಟೊಂದು ಜನ ಸತ್ತಿದ್ದಾರಲ್ಲ, ಆ ಎಲ್ಲ ಪಾಪಕರ್ಮಗಳ ಯಾರ ಲೆಕ್ಕದಲ್ಲಿ ಹಾಕುವುದು ಅಂತ ಕೇಳಿದ್ದಕ್ಕೆ ಭಗವಂತ ಉತ್ತರಿಸುತ್ತಾರೆ, ನೋಡಲ್ಲಿ, ಆ ರಾಜ್ಯದ ಹೆಬ್ಬಾಗಿಲಿನಲ್ಲಿ ಒಂದು ಹೆಂಗಸು ಕೂತಿದ್ದಾಳೆ ಮತ್ತು ಆಕೆ ಹೋಗಿ ಬರುವ ಜನಗಳ ಬಳಿ ರಾಜ ಮಾಡಿಸಿರುವ ಭೋಜನ ತಿಂದರೆ ಸಾಯ್ತಾರೆ ಅಂತೆಲ್ಲ ಹೇಳುತ್ತಿದ್ದಾಳೆ. ಅದಕ್ಕಾಗಿ ಆ ಭೋಜನ ತಿಂದು ಸತ್ತಿರೋ ಅಷ್ಟೂ ಜನಗಳ ಲೆಕ್ಕವನ್ನು ಆ ಹೆಂಗಸಿನ ಪಾಪಕರ್ಮಗಳ ಲೆಕ್ಕದಲ್ಲಿ ಸೇರಿಸು ಎಂದು ಉತ್ತರಿಸುತ್ತಾರೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.